ಸ್ನೇಹಿತರೆ, ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇಂದು ನಾವು DBGಯವರ ಒಂದು ಕಗ್ಗ ವಿಶ್ವಕ್ಕೆ ಅಳಿವಿಲ್ಲ, ಆ ಕಗ್ಗವನ್ನ ತಿಳಿದುಕೊಳ್ಳೋಣ. ವಿಶ್ವಕ್ಕೆ ಅಳಿವಿಲ್ಲ ಎನ್ನುವುದು ತಾತ್ವಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎರಡು ರೀತಿಯಲ್ಲಿ ಅರ್ಥೈಸಬಹುದು. ತಾತ್ವಿಕ ರೀತಿಯಲ್ಲಿ ಅರ್ಥೈಸುವುದಾದರೆ, ಅನೇಕ ಭಾರತೀಯ ದರ್ಶನಗಳಲ್ಲಿ ವಿಶ್ವವು ನಾಶವಾಗುವುದಿಲ್ಲ, ಅದು ಸೃಷ್ಟಿ ಸ್ಥಿತಿ ಲಯ ಎಂಬ ಚಕ್ರದಲ್ಲಿ ನಿರಂತರವಾಗಿ ಪರಿವರ್ತನೆಗೊಳ್ಳುತ್ತದೆ. ರೂಪಗಳು ಬದಲಾಗುತ್ತವೆ, ಅಸ್ತಿತ್ವಗಳು ಉಳಿಯುತ್ತವೆ ಎಂಬುದನ್ನ ಹೇಳುತ್ತದೆ. ಅದೇ ರೀತಿ ವೈಜ್ಞಾನಿಕ ಅರ್ಥದಲ್ಲಿ ತಿಳಿಯುವುದಾದರೆ, ಆಧುನಿಕ ವಿಜ್ಞಾನವು ನಾಶಕ್ಕಿಂತ ಪರಿವರ್ತನೆಗೆ ಹೆಚ್ಚು ಒತ್ತು ನೀಡುತ್ತದೆ. ದ್ರವ್ಯ ಮತ್ತು ಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ, ಅವು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಮಾರ್ಪಡುತ್ತವೆ. ವಿಶ್ವದ ಅಂತ್ಯದ ಬಗ್ಗೆ ಹಲವು ಸಿದ್ಧಾಂತಗಳಿದ್ದರೂ ಅವು ಕೂಡ ಪರಿವರ್ತನೆಯ ಕಲ್ಪನೆಗಳೇ. ಭಗವದ್ಗೀತೆಯಲ್ಲಿ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂದರೆ, ಇಲ್ಲದುದಕ್ಕೆ ಅಸ್ತಿತ್ವವಿಲ್ಲ, ಇದ್ದದ್ದು ಎಂದಿಗೂ ನಾಶವಾಗುವುದಿಲ್ಲ ಎಂದು ಹೇಳುತ್ತದೆ. ಅದೇ ರೀತಿಯಾಗಿ ಅವಿನಾಶಿ ತು ತದ್ವಿದ್ದಿ ಏನ ಸರ್ವಮಿದಂ ತತಂ ಅಂದರೆ, ಸಂಪೂರ್ಣ ವಿಶ್ವವನ್ನು ಆವರಿಸಿರುವುದು ಅವಿನಾಶಿ ಎಂದಾಗುತ್ತದೆ. ಅದೇ ರೀತಿಯಾಗಿ ಸೃಷ್ಟಿ ಸ್ಥಿತಿ ಲಯ ಕರ್ತೃ ವಿಷ್ಣು, ವಿಶ್ವವು ನಾಶವಾಗುವುದಿಲ್ಲ, ಅದು ಸೃಷ್ಟಿ ಸ್ಥಿತಿ ಲಯ ಎಂಬ ಚಕ್ರದಲ್ಲಿದೆ. ರೂಪ ನಾಶವಾದರೂ ಸತ್ವ ನಾಶವಾಗುವುದಿಲ್ಲ. ನಾಶವೆನ್ನುವುದು ಬದಲಾವಣೆ ಮಾತ್ರ. ಎನರ್ಜಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್, ಓನ್ಲಿ ಚೇಂಜ್ಡ್. ವಿಶ್ವವೇ ಒಂದು ಪರಿವರ್ತನೆ. ಈ ಅರ್ಥಪೂರ್ಣ ಕಗ್ಗವು ವಿನಾಶದ ಮಧ್ಯೆಯೂ ಸೃಷ್ಟಿ ಅಂತ್ಯದೊಳಗೂ ಹೊಸ ಆರಂಭ ಇದೆ ಎಂಬ ತತ್ವವನ್ನ ನಮಗೆ ನೆನಪಿಸುತ್ತದೆ. ಜೀವನ, ಪ್ರಕೃತಿ ಮತ್ತು ವಿಶ್ವದ ನಿರಂತರ ಚಲನೆಯನ್ನ ಈ ಕಗ್ಗದಲ್ಲಿ ನಾವು ತಿಳಿದುಕೊಳ್ಳಬಹುದು. ಈ ಕಗ್ಗದಲ್ಲಿ DBGಯವರು ವಿಶ್ವದ ಶಾಶ್ವತತೆಯನ್ನ, ಸೃಷ್ಟಿ ಲಯಗಳ ನಿರಂತರತೆಯನ್ನ ತುಂಬಾ ಸರಳ ಅಂದರೆ ಆಳವಾದ ತತ್ವದ ಮೂಲಕ ವಿವರಿಸಿದ್ದಾರೆ. ಎಲ್ಲವೂ ನಾಶವಾಗುತ್ತದೆ ಎಂಬ ನಮ್ಮ ಭಾವ ತಪ್ಪು. ನಾಶದೊಳಗೆ ಹೊಸ ಸೃಷ್ಟಿಯ ಬೀಜ ಅಡಗಿದೆ ಎಂಬುದು ಕಗ್ಗದ ಮೂಲ ಸಂದೇಶ. ವಿಶ್ವಕ್ಕೆ ಅಳಿವಿಲ್ಲ. ವಿಶ್ವ ಎಂದರೆ ಶಾಶ್ವತ. ರೂಪಗಳು ಬದಲಾಗುತ್ತವೆ, ಆದರೆ ಅಸ್ತಿತ್ವ ಎಂದಿಗೂ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ. ಸ್ನೇಹಿತರೆ, ನಮ್ಮ ಟಿವಿನಲ್ಲಿ ಹೇಳ್ತಾನೇ ಇರ್ತಾರೆ, ಪ್ರಳಯ, ದ ಫೈನಲ್ ರಿಸೆಟ್, ಎಂಡ್ ಆಫ್ ಡೇಸ್, ನಿತ್ಯ ಪ್ರಳಯ. ಜಗತ್ತಿನ ಅಂತ್ಯಕ್ಕೆ ಇನ್ನೆಷ್ಟು ವರ್ಷ ಬೇಕು? ಹೇಗೆ ನಾಶವಾಗುತ್ತದೆ? ಪ್ರಳಯ ನಿತ್ಯ ಸಂಭವಿಸುತ್ತಿದೆ. ನಾಸ್ಟ್ರಾಡಾಮಸ್ ಹೇಳಿದ್ದೇನು? 2025ಕ್ಕೆ ಕಲಿಯುಗ ಕೊನೆಗೊಳ್ಳುತ್ತಾ? ಹೀಗೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇರ್ತಾರೆ. ಪ್ರಳಯ ಯಾವಾಗ ಆಗುತ್ತೆ? ಈಗ ಆಗ್ತಾ ಇರೋದೇ ಪ್ರಳಯ. ನಾವು ನಮ್ಮ ಬಾಯಿ ಮುಚ್ಕೊಂಡ್ಬಿಟ್ಟು ಸುಮ್ಮನೆ ಕೆಲಸ ಮಾಡಿದ್ರೆ ಯಾವ ಪ್ರಳಯನೂ ಆಗಲ್ಲ ಅಲ್ವಾ? ನಾವು ಈಗ DBGಯವರ ಕಗ್ಗ ವಿಶ್ವಕ್ಕೆ ಅಳಿವಿಲ್ಲ ಅದನ್ನೊಮ್ಮೆ ಓದೋಣ. ಉಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆತ್ತಲೋ ಹೊಸ ದ್ವೀಪವೇಳುವುದು, ಕಳೆಯು ತೊಂದಿರಲಿಲ್ಲ ಬೆಳೆವುದಿನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಇದರ ಪರಮಾರ್ಥವನ್ನ ನಾವು ತಿಳಿಯಲೇಬೇಕು. ಉಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ. ಹುಟ್ಟು ಸಾವು ಜಗದ ನಿಯಮ. ಸಣ್ಣ ಜೀವಿಯಾದ ಉಳು ಹುಟ್ಟಿ ಸಾಯುವುದು ಜೀವನದ ಸಹಜ ಚಕ್ರ. ಪ್ರತಿಯೊಬ್ಬ ಜೀವಿಗೂ ಜನನ ಮತ್ತು ಮರಣ ಅನಿವಾರ್ಯ ಎಂದು ಈ ಸಾಲು ಹೇಳುತ್ತದೆ. ನೆಲ ಸವೆದು ಕರಗುತ್ತಿರೆ ಎಂದರೆ, ಭೂಮಿಯೂ ಸಹ ಕಾಲಕ್ರಮೇಣ ಸವೆದು ಹೋಗುತ್ತದೆ, ಕರಗುತ್ತದೆ. ಪ್ರಕೃತಿಯಲ್ಲೂ ಶಾಶ್ವತತೆ ಇಲ್ಲವೆಂಬ ಭಾವನೆ ಇಲ್ಲಿ ಮೂಡುತ್ತದೆ. ಕಡಲೊಳೆತ್ತಲೋ ಹೊಸ ದ್ವೀಪವೇಳುವುದು ಅಂದ್ರೆ,
ಅದೇ ಸಮುದ್ರದ ಆಳದಿಂದ ಹೊಸ ದ್ವೀಪ ಉದಯಿಸುತ್ತದೆ. ನಾಶವಾದಂತೆ ಕಾಣುವ ಜಾಗದಿಂದಲೇ ಹೊಸ ಸೃಷ್ಟಿ ಹುಟ್ಟುತ್ತದೆ. ಇದು ವಿನಾಶದೊಳಗಿನ ಸೃಷ್ಟಿಯ ಸಂಕೇತ. ಕಳೆಯು ತೊಂದಿರಲಿಲ್ಲ, ಬೆಳೆಯುವುದಿನ್ನೊಂದೆಲ್ಲೋ. ಯಾವುದೂ ಕೂಡ ಸಂಪೂರ್ಣವಾಗಿ ಕಳೆದು ಹೋಗಲ್ಲ. ಒಂದು ಕಡೆ ನಾಶವಾದರೆ ಇನ್ನೊಂದು ಕಡೆ ಬೆಳವಣಿಗೆ ಆರಂಭವಾಗುತ್ತದೆ. ಜೀವನ ಎಂದರೆ ನಿರಂತರ ಪರಿವರ್ತನೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಅಂದರೆ ವಿಶ್ವಕ್ಕೆ ಅಳಿವೇ ಇಲ್ಲ. ಸ್ನೇಹಿತರೆ, ಜೀವನ ಮತ್ತು ಮರಣ ಒಂದೇ ನಾಣ್ಯದ ಎರಡು ಮುಖಗಳು. ಮಾನವನ ಸುಖ, ದುಃಖ, ಕಷ್ಟ, ನಷ್ಟ ಎಲ್ಲವೂ ಕೂಡ ತಾತ್ಕಾಲಿಕ. ಯಾವುದರ ಬಗ್ಗೆ ಕೂಡ ಜಾಸ್ತಿ ತಲೆ ಕೆಡಿಸ್ಕೋಬಾರದು. ಇಲ್ಲಿ ಯಾವುದು ಶಾಶ್ವತವಾಗಿ ನಾಶವಾಗುವುದಿಲ್ಲ ಎಂಬುದನ್ನು ನಾವು ಅರಿಯಬೇಕಿದೆ. ಪ್ರತಿ ಅಂತ್ಯದೊಳಗೂ ಹೊಸ ಆರಂಭ ಅಡಗಿದೆ. ನಾವು ನಮ್ಮ ಜೀವನ ಇನ್ನೇನು ಮುಗದೇ ಹೋಯ್ತಪ್ಪ ಅಂತ ಯಾವತ್ತೂ ಕೂಡ ತಿಳ್ಕೋಬಾರ್ದು. ಅದು ಆರಂಭಕ್ಕೆ ಮುನ್ಸೂಚನೆ ಅಂತ ತಿಳಿದು ನಾವು ಜೀವನವನ್ನು ನಡೆಸಬೇಕು. ಎಂಥದ್ದೇ ಕಷ್ಟ ಬರಲಿ ಜೀವನದಲ್ಲಿ, ಅದಕ್ಕೆ ನಾವು ಯಾವತ್ತೂ ಕೂಡ ಎದೆಗುಂದಬಾರ್ದು. ಇವತ್ತೇ ನಮ್ಮ ಜೀವನ ಕೊನೆ ಅಂತ ಅಂದ್ಕೋಬಾರ್ದು. ಅವತ್ತೇ ನಮ್ಮ ಆರಂಭ ಅಂತ ಅಂದ್ಬಿಟ್ಟು ನಾವು ಜೀವನವನ್ನು ನಡೆಸಬೇಕು. ಏಕೆ ಅಂತಂದರೆ ವಿಶ್ವ ಎಂದಿಗೂ ನಿಲ್ಲುವುದಿಲ್ಲ. ಅದು ನಿರಂತರವಾಗಿ ಬೆಳೀತಾ ಇರುತ್ತೆ. ಅದರ ಜೊತೆಗೆ ನಾವು ಕೂಡ ಬೆಳೆಯಬೇಕು. ಅಂತಿಮವಾಗಿ ನಮ್ಮ DBGಯವರು ಹೇಳುವುದು, ವಿಶ್ವಕ್ಕೆ ಅಳಿವು ಎಂಬುದೇ ಇಲ್ಲ. ರೂಪ ಬದಲಾಗುತ್ತದೆ, ಸ್ಥಿತಿ ಬದಲಾಗುತ್ತದೆ, ಆದರೆ ಸೃಷ್ಟಿಯ ಅರಿವು ನಿಲ್ಲುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸಂತೋಷವಾದ ಜೀವನವನ್ನು ಸಾಗಿಸುತ್ತಾ ನಾವು ಮುಂದೆ ಸಾಗೋಣ ಎಂದು ಹೇಳುತ್ತಾ ಈ ಕಗ್ಗವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.